ಒಂದು ಕತೆ ಹೇಳ. ರೀಸೆಂಟ್ಲಿ ನನ್ನ ಫ್ರೆಂಡ್ಸ್ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು. ಊಟಿಗೆ ಹೋಗೋಣ, ಸಮ್ಮರ್ ಅಲ್ವಾ, ಊಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿದ್ರು. 2 ಫ್ಯಾಮಿಲಿ, ಮಕ್ಕಳು 2 ಫ್ಯಾಮಿಲಿ ಸೇರಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ರು. ಹೋಗೋವಾಗಲೇ ಕೆಲವೊಂದು ಕಡೆ ಒನ್ ಆಫ್ ದ ಗರ್ಲ್ ಶಿ ಸ್ಟಾರ್ಟೆಡ್ ಫೀಲಿಂಗ್ ಅನ್ಯೂಶುವಲ್ ಥಿಂಗ್ಸ್, ಲೈಕ್ ಏನೋ ನೆಗೆಟಿವಿಟಿ ಅಂತ ಫೀಲ್ ಆಗ್ತಿತ್ತು. ಊಟಿ ರೋಡ್ ಹಂಗಿರೋದ್ರಿಂದ ಶಿ ವಾಸ್ ಫೀಲಿಂಗ್ ದಟ್ ಏನೋ ಗೊತ್ತಿಲ್ಲ. ಸೊ ಲೇಟರ್ ಆನ್ ಎನ್ವಿರಾನ್ಮೆಂಟ್ ಹಂಗೆ ಫೀಲ್ ಕೊಡ್ತಿದ್ದೀನೋ ಅಂತ ಹೇಳಿ ಶಿ ಟುಕ್ ಇಟ್ ಈಸಿಲಿ. ದೆನ್ ಅಲ್ಲಿಗೆ ಹೋದ್ಮೇಲೆ ಸೊ ನನ್ನ 2 ಫ್ರೆಂಡ್ಸು ಇಬ್ರು ಸೇರಿ ಹೋಗಿ ರಿಸೆಪ್ಷನಲ್ಲಿ ಹೋಗಿ ಕೀಸ್ ತೊಗೊಂಡು ಬರೋಣ ಅಂತ ಹೇಳಿ ಹೋದ್ರು. ಹೋಗ್ಬೇಕಂದ್ರೆ ಅದು ಫುಲ್ ಸ್ಟೀಪ್ ಇತ್ತು. ರಿಸೆಪ್ಷನ್ ಏರಿಯಾ ವಾಸ್ ಸ್ಟೀಪ್. ಕಾರ್ ಬಂದು ಪಾರ್ಕಿಂಗ್ ಏರಿಯಾದಲ್ಲಿತ್ತು. ಹಿಂಗ್ ಸ್ಟೀಪಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ನನ್ನ ಫ್ರೆಂಡು ಇನ್ನೊಬ್ಬ ಫ್ರೆಂಡ್ ಇಬ್ರು ಸೇರಿ ನಡ್ಕೊಂಡು ಹೋಗ್ಬೇಕಂದ್ರೆ ಒಂದು ವಾಯ್ಸು ಹೋಗ್ತಿದ್ದೀರಾ ಅಂತ ಕೇಳಿಸ್ತು. ಆಮೇಲೆ ಇಬ್ರು ಹೌದು ಅಂತ ಹಿಂಗ್ ತಿರುಗಿ ನೋಡ್ತಾರೆ. ತಿರುಗಿ ನೋಡಿದ ತಕ್ಷಣ ಅಲ್ಲಿ ಯಾರು ಇರೋದಿಲ್ಲ. ಬಟ್ ಆ ವಾಯ್ಸ್ ಬಂದು ಒನ್ ಆಫ್ ದ ಸನ್, ಆ ಫ್ರೆಂಡ್ಸ್ ಅಲ್ಲಿ, ನಮ್ಮ ಫ್ರೆಂಡ್ ಅಲ್ಲಿ ಒಬ್ರು ಮಗಂದು ವಾಯ್ಸ್ ಇತ್ತದು. ದೆನ್ ಆ ಫ್ರೆಂಡ್ ಇತ್ಕೊಂಡು ಇದು ನಿನ್ ಮಗಂದಲ್ವಾ ವಾಯ್ಸು ಅಂದ್ರೆ ಹೌದು, ಮತ್ತೆ ಎಲ್ಲ ಅವನು, ದೆನ್ ಏನೋ ಗೊತ್ತಿಲ್ಲ, ದಟ್ಸ್ ಇಟ್. ಕೀಸ್ ತಗೊಂಡ್ರು, ಆಮೇಲೆ ರೂಮ್ ಚೆಕ್ ಇನ್ ಆದ್ರು, ದೆನ್ ಸೈಟ್ ಸೀಯಿಂಗ್ ಹೋದ್ರು, ಎಂಜಾಯ್ ಮಾಡಿದ್ರು, ಬಂದ್ರು. ನೈಟು ರೂಮಿಗೆ ಬೇಗ ಬಂದು ಸೇರಿದ್ರು. ರೂಮಲ್ಲಿ ಸ್ನ್ಯಾಕ್ಸ್ ತಿನ್ಬೇಕು ಅಂತ ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡಿದ್ರು. 11:30 12 ಏನೋ ಆಗಿತ್ತು. ಎಲ್ಲರೂ ಸರಿ ಡಿಸ್ಕಸ್ ಆಗೋಣ, ರೂಮ್ಗೆ ಹೋಗಿ ಮಲ್ಗೋಣ ಅಂತ ಹೇಳಿ ಎಲ್ಲರೂ ಅವ್ರ ರೂಮ್ಗೆ ಹೋದ್ರು. ಆ್ಯಂಡ್ ಸರಿ ಹಾಲಲ್ಲಿ ವಾಟರ್ ಬಾಟಲ್ ಇತ್ತು. ಸರಿ ಹಾಲ್ಗೆ ಹೋಗಿ ವಾಟರ್ ಬಾಟಲ್ ತರೋಣ ಅಂತ ಹೇಳಿ ವಾಟರ್ ಬಾಟಲ್ ತರಕ್ಕೆ ಹೋದಾಗ ಅಲ್ಲಿ ವಿಂಡೋ ಹತ್ರ ಒಂದು ನೆರಳು ಕಾಣಿಸ್ತು. ದೆನ್ ಶಿ ಪೀಪ್ಡ್ ಔಟ್ ಸೈಡ್, ವಿಂಡೋ ಹತ್ರನೇ, ಹೊರಗಡೆ ಏನೋ ಹೋಗಿಲ್ಲ, ಅಲ್ಲೇ ಸ್ಕ್ರೀನ್ ತೆಗೆದು ಹಿಂಗೆ ಪೀಪ್ ಮಾಡಿದಾಗ ಶಿ ಫೌಂಡ್ ಸಮ್ ಶ್ಯಾಡೋ. ಕಂಪ್ಲೀಟ್ಲಿ ಶಿ ವಾಸ್ ಶಾಕ್ಡ್. ಇಷ್ಟೊತ್ತಲ್ಲಿ 12:30 ಟೈಮ್ ಆಗಿರಬೇಕು. ಇಷ್ಟೊತ್ತಲ್ಲಿ ಯಾರು, ಇಲ್ಲೇ ಇದೆ ಎಲ್ಲ ನೆರಳು. ಇಟ್ ವಾಸ್ ಮೂವಿಂಗ್ ಸ್ಲೋಲಿ, ಇಟ್ ವಾಸ್ ಮೂವಿಂಗ್. ಬಾಗಿಲು ತೆಗಿಯೋದು ಬೇಡ, ನೋಡೋದು ಬೇಡ ಅಂತ ಹೇಳಿ ವಾಟರ್ ಬಾಟಲ್ ತಗೊಂಡು ಬಂದ್ಬಿಟ್ಲು. ದೆನ್ ಮಾರ್ನಿಂಗು ಫ್ರೆಂಡ್ಗೆ ಈ ವಿಷಯ ಹೇಳಿದ್ಲು, ಹಿಂಗಾಯ್ತು ನನಗೆ ಅಂತ. ಆ ಫ್ರೆಂಡಿಗೂ ಆ ರೂಮಲ್ಲಿ ಶಿ ಕುಡ್ ಹಿಯರ್ ಸಮ್ ಅನ್ಯೂಶುವಲ್ ವಾಯ್ಸಸ್, ಕೈಂಡ್ ಆಫ್ ಕ್ರೀಪಿ ಸೌಂಡ್ಸ್ ಲೈಕ್ ಪಕ್ಷಿ ಪಿಚ್ ಪಿಚಿ ಅನ್ನೋದು, ಈ ಥರ ಎಲ್ಲ ಶಬ್ದಗಳು ಕೇಳಿಸ್ತಿತ್ತು. ಇದು ರೂಮೇ ಯಾಕೋ ಸರಿ ಹೋಗ್ತಿಲ್ಲಪ್ಪ, ನನಗೆ ಭಾಳ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಏನೋ ಅನ್ಯೂಶುವಲ್ ನಡೀತಾನೆ ಇದೆ ರೂಮಿಗೆ ಬಂದಾಗ್ಲಿಂದ ಅಂತ ಹೇಳಿದ್ರು. ಸರಿ, ಇನ್ನೇನು ಇವತ್ತೊಂದೇ ದಿನ ಅಲ್ಲ, ಓಡಾಡ್ಕೊಂಡು ಬಂದು ವಿ ಕ್ಯಾನ್ ಶಿಫ್ಟ್ ಟು ಬ್ಯಾಂಗ್ಳೂರ್ ನಾಳೆಗೆ ಅಂತ ಹೇಳಿ ಅವತ್ತೆಲ್ಲ ಓಡಾಡ್ಕೊಂಡು ಬಂದರು. ಎಲ್ಲ ಆಯಿತು. ಆಮೇಲೆ ಅವತ್ತು ರಾತ್ರಿ ದೇ ವರ್ ಕಂಪ್ಲೀಟ್ಲಿ ಟಯರ್ಡ್ ಆ್ಯಂಡ್ ಏನೂ ಮಾತಾಡಿಲ್ಲ. ರೂಮಿಗೆ ಬಂದ ತಕ್ಷಣ ಮಲಗಿಬಿಟ್ರು. ಸೊ ದೇ ಡಿಡ್ ನಾಟ್ ಫೈಂಡ್ ಎನಿಥಿಂಗ್, ಎನಿ ಅನ್ಯೂಶುವಲ್, ಏನೂ ಫೀಲ್ ಆಗಿಲ್ಲ. ದೆನ್ ಲೇಟರ್ ಆನ್ ಬೆಳಗ್ಗೆ ಎದ್ದು ಅವರು ರೆಡಿಯಾಗಿ ವಾಪಸ್ಸು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೇಳಿ ರಿಟರ್ನ್ ಆಗ್ತಿದ್ರು. ರಿಟರ್ನ್ ಆಗಬೇಕು ಅನ್ನೋವಾಗ ಹೀಗೆ ಆನ್ ದ ವೇ ಎಲ್ಲ ಫೋಟೋಸು ವಿಡಿಯೋಸು ಎಲ್ಲ ತೆಕ್ಕೊಂಡು ಬರ್ತಿದ್ರು. ಒನ್ ಪಾಯಿಂಟ್ ಆಫ್ ಟೈಮ್ ದೇ ವರ್ ಟಯರ್ಡ್, ಎಲ್ಲರೂ ಮಲಗಿಬಿಟ್ರು. ಅದರಲ್ಲಿ ಒಂದು ಫ್ರೆಂಡ್ ಮಾತ್ರ ವಿಂಡೋ ಸೀಟಲ್ಲಿ ಕುತ್ಕೊಂಡು ಶಿ ವಾಸ್ ಎಂಜಾಯಿಂಗ್ ದ ಸೀನರಿ ಔಟ್ಸೈಡ್. ಹಿಂಗೆ ನೋಡಬೇಕು ಅನ್ನೋವಾಗ ಅಲ್ಲಿ ಒಂದು ಟೀ ಎಸ್ಟೇಟ್ ಇತ್ತು. ನಾಟ್ ಟೀ ಎಸ್ಟೇಟ್, ಇಟ್ ವಾಸ್ ಅ ನೀಲಗಿರಿ ತೋಟ ಅಂತಾರಲ್ಲ, ಲಾಂಗ್ ಟ್ರೀಸ್ ಇರ್ತಿತ್ತು. ಅಲ್ಲಿ ಒಂದು ಲೇಡಿ, ಶಿ ವಾಸ್ ಸಮ್ವೇರ್ 5 and 6 feet ಇರ್ಬೇಕೇನೋ, ಫುಲ್ ಬ್ಲ್ಯಾಕ್ ಗೌನ್ ಹಾಕೊಂಡು ಕೂದಲು ಬಿಟ್ಕೊಂಡು, ಶಿ ವಾಸ್ ಶೋಯಿಂಗ್ ಅರ್ ಬ್ಯಾಕ್. ನನ್ನ ಫ್ರೆಂಡು ಇದು ಯಾರಪ್ಪ ಇಂಥ ಕಾಡಲ್ಲಿ ಹಿಂಗೆ ನಿಂತಿದ್ದಾಳೆ ಅಂತ ಹಿಂಗೆ ನೋಡಿಕೊಂಡು ಅವ್ರ ಹಸ್ಬೆಂಡಿಗೆ ಕೇಳಿದಾಳೆ, ಅಲ್ಲಿ ನೋಡ್ರಿ, ಅಲ್ಲೇನೋ ಕಾಣಿಸ್ತಿದೆ ನೋಡ್ರಿ. ಆ ರೋಡಲ್ಲಿ ಹಿ ಕುಡ್ ನಾಟ್ ಸ್ಟಾಪ್ ಇಮಿಡಿಯೇಟ್ಲಿ, ಯು ಶುಡ್ ಗಿವ್ ಅ ಫ್ಯೂ ಮಿನಿಟ್ಸ್ ಟೈಮ್ ಟು ಗೋ ಅಂಡ್ ಲ್ಯಾಂಡ್. ಅವರು ಇರೋ 1 ನಿಮಿಷ ಅಂತ ಹೇಳಿ ಸ್ಲೋಲಿ ಸೈಡ್ ತಗೊಂಡ್ರು. ಹಿಂಗೆ ಸ್ಲೋಲಿ ಸೈಡ್ ತಗೊಂತಿದ್ದಂಗೆ ಕುಡ್ ನಾಟ್ ಫೈಂಡ್ ಎನಿಥಿಂಗ್. ಅಲ್ಲೇನೂ ಇಲ್ಲ ಅಂತ ಹಸ್ಬೆಂಡ್, ಇಲ್ಲ ಅಲ್ಲಿ ನೋಡಿ ಏನೋ ಇದೆ ನೋಡಿ. ಏನೂ ಇಲ್ಲ ಬಿಡು
ಅಂತ ಹೇಳಿ ಈ ಮೂವ್ ದ ಕಾರ್. ಬಟ್ ಶಿ ಕುಡ್ ಸಿ ದಟ್. ಬಟ್ ನೋಡ್ಬೇಕಂದ್ರೆ ಬರೀ ಬ್ಯಾಕೆ ಕಾಣಿಸ್ತು ಹೊರತು ಇನ್ನೇನು ಕಾಣಿಸಿಲ್ಲ. ಶಿ ವಾಸ್ ಲೈಕ್, ಏನಿದು, ನನಗೆ ಯಾಕೆ ಹಿಂಗೆಲ್ಲ ಆಯಿತು? ಐ ಕುಡ್ ಹಿಯರ್ ಸಮ್ ವಾಯ್ಸ್, ಐ ಕುಡ್ ಸಿ ಸಮ್ ಫೇಸ್, ಆ್ಯಂಡ್ ಈ ಥರ ಒಂದು ಇನ್ಸಿಡೆಂಟ್ಸ್ ನನಗೆ ಯಾಕಾಯಿತು? ಆ ಫ್ರೆಂಡ್ ಜೊತೆ ಹಿಂಗೆ ಡಿಸ್ಕಷನ್ ಮಾಡಿದ್ಲು. ಈವನ್ ಫ್ರೆಂಡ್ ಆಲ್ಸೋ ವಾಸ್ ಫೀಲಿಂಗ್ ಅನ್ಯೂಶುವಲ್. ಸೊ ಲೇಟರ್ ಆನ್ ಊಟಿ ಟ್ರಿಪ್ ವಾಸ್ ನೈಸ್, but she had so many questions in her mind. What all these things, what she found was unusual. ಏನಿರ್ಬೋದು ಅಂತ. It is just a question mark.